ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವಾಗ ಪವಿತ್ರವಾದ ಮಾಸಾನಾಂ ಅಹಂ ಮಾರ್ಗಶೀರ್ಷೋಹಂ ಹೇಳಿದಾರ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಅಂತ ಪವಿತ್ರವಾದ ಧನುರ್ಮಾಸ, ಆ ಧನುರ್ಮಾಸದ ಮಹಿಮೆಗಳನ್ನ ನೋಡ್ತಾ ಇದ್ದೆವು. ಮೊದಲನೇ ಅಧ್ಯಾಯ 4 ಅಧ್ಯಾಯಗಳು. ಮೊದಲನೇ ಅಧ್ಯಾಯದಲ್ಲಿ ಎಷ್ಟು ಗಂಟೆಗೆ ಹೇಳಬೇಕು, ಹೆಂಗೆ ಪೂಜೆ ಮಾಡಬೇಕು, ವಿಧಿ ವಿಧಾನಗಳೆಲ್ಲ ತಿಳ್ಕೊಂಡೆವು. 2ನೇ ಅಧ್ಯಾಯದಲ್ಲಿ ಒಂದು ಪರಮ ಸ್ತ್ರೀ ಲೋಲುಪನಾದ ವಿದ್ವಾಂಸರ ಹೆಂಡತಿಯನ್ನು ಕೂಡ ಊಟಕ್ಕೆ ಕರೆದು ಅವಳನ್ನ ಕೂಡ ಭೋಗವೆಂಬ ಒಂದು ದುರ್ಚಿಂತನೆ ಇರೋ ಒಂದು ರಾಜನ ಅವನಿಗೆ ಹೆಂಗೆ ಮೋಕ್ಷ ಸಿಕ್ಕಿತ್ತು, ಇಷ್ಟು ತಪ್ಪು ಮಾಡಿದ್ರನು ಅಂತ ಹೇಳಿಟ್ಟು ಅದರ ನೋಡಿದೆವು. ಇವಾಗ 3ನೇ ಅಧ್ಯಾಯ ಹಿಂಗಿದೆ. ಇದರಲ್ಲಿ ಬಂದು ವಿವಿಧ ದಾನಗಳು, ಹಲವಾರು ದಾನಗಳನ್ನ ಇಲ್ಲಿ ವರ್ಣಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಬ್ರಹ್ಮೋವಾಚ ಧನುರ್ಮಾಸೆ ಹರೇಃ ಪೂಜಾ ಕಥಂ ಕಾರ್ಯ ಪುರೋತ್ತಮ. ಏ ಅಖಿಲಾಂಡ ಕೋಡಿ ಬ್ರಹ್ಮಾಂಡ ನಾಯಕ ದೇವೋತ್ತಮ ದೇವ ಶಿಖಾಮಣೆ, ಧನುರ್ಮಾಸದಲ್ಲಿ ದೇವ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿ ಅನುಗ್ರಹಿಸಪ್ಪ ಹಂಗಂತ ಚತುರ್ಮುಖ ಬ್ರಹ್ಮನು ಹಂಸರಾಮಕ ರೂಪಿಯಾದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಂಸರೂಪಿ ಪರಮಾತ್ಮ ಹೇಳ್ತಾರೆ, ಹಂಸ ಉವಾಚ ಆಲಸ್ಯಾತ್ ಯದಿ ಲೋಭಾಧ್ವಾ ನ ಕರೋತಿ ನರಾಧಮಃ ರೌರವಂ ನರಕಂ ಯಾತಿ ಯಾವದಿಂದ್ರ ಚತುರ್ದಶ ಆತ್ಮಃ ಸತು ವಿಜ್ಞೇಯ ದರಿದ್ರೋ ಹಿ ನ ಸಂಶಯ. ಹಂಸನಾಮಕ ಪರಮಾತ್ಮನು ಹೇಳ್ತಾನೆ, ಚತುರ್ಮುಖನೇ, ಎಲ್ಲೋ ಚತುರ್ಮುಖನೇ, ಮೊದಲು ನೈವೇದ್ಯ ಪದಾರ್ಥಗಳನ್ನು ಹಾಗೂ ಅವುಗಳ ನಿವೇದನೆಯಿಂದ ಬರುವ ಫಲಗಳನ್ನು ತಿಳಿಸುತ್ತೇನಪ್ಪ, ಗಮನವಾಗಿ ಕೇಳಿ ತಿಳ್ಕೋ ಹಂಗ ಹೇಳ್ತಾರೆ. ಆಲಸ್ಯದಿಂದಾಗಲಿ ಲೋಭದಿಂದಾಗಲಿ ದುಡ್ಡು ಪದಾರ್ಥಗಳು ಖರ್ಚಾಗುವುದು ಎಂಬ ಲೋಭ, ಅದರಿಂದ ಈ ಕಾರಣಗಳಿಂದ ದೇವ ಪೂಜೆಯನ್ನು ಮಾಡದವನು ನರ ಅಧಮ ಎಂಬುದೇ ಸರಿ ಅಂತ ಹೇಳ್ತಾರೆ. ಅವನು ಮರಣಾನಂತರ ರೌರಕ ಎಂಬ ನರಕವನ್ನು ಹೊಂದಿ ಚತುರ್ದಶ ಇಂದ್ರಿಯರು ಇರುವವರೆಗೆ 14 ಇಂದ್ರರು 14 ಮನ್ವಂತರದಲ್ಲವ, ಚತುರ್ದಶ ಇಂದ್ರರು ಇರುವವರೆಗೆ ಅಲ್ಲಿದ್ದು ಕ್ಲೇಶ ಪಡ್ತಾಳೆ, ದುಃಖ ಪಡ್ತಾಳೆ ಇರ್ತಾನ. ದೇವ ಪೂಜೆಯನ್ನು ಮಾಡದ ಆ ನರ ಅಧಮನು, ನರ ಅಂದ್ರೆ ಮನುಷ್ಯ, ನರ ಅಧಮನು ಆತ್ಮಘಾತಿಗೆ ಸಮಾನನು. ಆತ್ಮಹತ್ಯೆ ಮಾಡ್ಕೊಂಬೋದು, ಸೂಸೈಡ್ ಮಾಡ್ಕೊಂಡವ ಅವನಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಆತ್ಮಘಾತವು ಮಹಾಪಾಪ ಕರ್ಮವಾಗಿದೆ. ಅದಂತೆ ದೇವ ಪೂಜೆ ಮಾಡದಿರುವುದು ಮಹಾ ಪಾಪ ಕರ್ಮವಾಗಿದೆ. ಇವೆರಡಕ್ಕೂ ರೌರವ ನರಕವೇ ಫಲ ಅಂತ ಹೇಳಿದ್ದಾರೆ. ದರಿದ್ರನು ಐಹಿಕ ಪಾರತ್ರಿಕ ಐಶ್ವರ್ಯಗಳಿಂದ ವಂಚಿತನಾದವನು. ಐಹಿಕ ಸುಖನೂ ಇಲ್ಲ, ಪಾರತ್ರಿಕ ಸುಖನೂ ಅವನಿಗೆಲ್ಲ. ಇಲ್ಲಿನ ಇಹಲೋಕದಲ್ಲಿ ಸುಖ ಇಲ್ಲ, ಮೋಕ್ಷದಲ್ಲಿ ಸುಖ ಇಲ್ಲ, ಮೋಕ್ಷವೇ ಇಲ್ಲ, ನರಕತನ ವಂಚಿತನಾದವನು ಎಂಬುದಲ್ಲಿ ಯಾವ ಸಂದೇಹವೇ ಇಲ್ಲಪ್ಪ ಹಂಗಂತ ತಿಳಿಸ್ತಾರೆ. ಲಸಲ್ಲವಣ ಮಿಶ್ರಂ ಚ ಮರೀಚ್ಯಾದಿ ಸಮನ್ವಿತಂ ಆರ್ದ್ರ ನಾಗರ ಸಂಯುಕ್ತಂ ಹಿಂಗಜಾದಿ ವಿಮಿಶ್ರಿತಂ. ಶುಭ್ರವಾದ ಉಪ್ಪು, ಬಿಳಿ ಬಣ್ಣದ ಉಪ್ಪು, ಮೆಣಸು, ಹಸಿ ಶುಂಠಿ, ಇಂಗು, ಅಸಫೋಟಿಡ, ಪೆರುಂಗಾಯಂ ತಮಿಳು ಹೇಳ್ತಾರೆ, ಇವೇ ಮೊದಲಾದವುಗಳಿಂದ ಮಿಶ್ರಿತವಾದ ಪದಾರ್ಥವನ್ನಾಗಲಿ ಯದ್ ವಸ್ತು ಲಭ್ಯತೆ ಏನ ತದ್ದಾತವ್ಯಂ ದ್ವಿಜಾತಯೇ ಏನೈವ ಸುಕೃತಿ ಲಬ್ಧ್ವಾ ವಿಷ್ಣು ಲೋಕೆ ಮಹೀಯತೆ. ಅಥವಾ ಇದು ಎಲ್ಲರೂ ಕೊಡ್ಲಕ್ಕಾಗಲ್ಲ, ಎಲ್ಲ ವಸ್ತುನು ದ್ರವ್ಯಗಳನ್ನು ಕೊಳ್ಳಕ್ಕಾದ್ರೂ ಇವುಗಳಲ್ಲಿ ಯಾವ ಒಂದು ಪದಾರ್ಥವಿದ್ದರೂ ಅದನ್ನಾಗಲಿ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. ಇಂತಹ ಪದಾರ್ಥಗಳ ದಾನದಿಂದಲೂ ಸತ್ಕಾರ್ಯವನ್ನು ಮಾಡಿದಂಥವನಾಗಿ
ಪುಣ್ಯವನ್ನು ಪಡೆದು ಮರಣಾನಂತರ ವಿಷ್ಣುಲೋಕವನ್ನು ಹೊಂದಿ ಅಲ್ಲಿ ಸುಖದಿಂದ ಇರ್ತಾನ ಹಂಗಂತ ತಿಳಿಸಿದ್ದಾರೆ. ಕೋಮಳೈ ತಂಡುಳೈ ದಿವ್ಯೈಹಿ ಮುದ್ಗಾದ್ಯೈಶ್ಚ ವಿಮಿಶ್ರಿತಂ ವಾಕಾಂತೆ ಗೋಘೃತೈರ್ಯುಕ್ತಂ ಸರ್ವದ್ರವ್ಯೈಶ್ಚ ಸಂಯುತಂ. ನೋಡ್ರಿ, ತಪ್ಪಿ ನಾವು ರೇಷನ್ ಅಕ್ಕಿ ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿಟ್ಟು ಗಬಡವಾಗಿ ಪದ ಹಾಕಿದ್ದಾರೆ. ಶ್ರೇಷ್ಠ ಜಾತಿಯ ಅಕ್ಕಿ, ಕೋಮಳೈಹಿ ತಂಡುಲೈಹಿ ದಿವ್ಯೈಹಿ, ಕೋಮಳವಾದ ದಿವ್ಯವಾದ ತಂಡುಲೈಹಿ, ಶ್ರೇಷ್ಠ ಜಾತಿಯ ಅಕ್ಕಿ, ಉತ್ತಮ ಜಾತಿಯ ಹೆಸರು ಕಾಳು, ಪೈತಂಬರ್ಪು, ಮೆಣಸು, ಲವಂಗ ಮುಂತಾದವುಗಳನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿದ ಮೇಲೆ ಅದರಲ್ಲಿ ಇತರ ಸುವಾಸಿತ ದ್ರವ್ಯಗಳನ್ನು ಹಾಗೂ ಗೋಘೃತವನ್ನು, ಪಶು ನೈ, ದನದ ಹಾಲು, ಅದರಿಂದ ತೆಗೆದ ಬೆಣ್ಣೆ, ಅದರಿಂದ ಕಾಸಿದ ತುಪ್ಪ, ಆ ಘೃತವನ್ನು ಸೇರಿಸಿ ತಯಾರಿಸಿದ ಹುಗ್ಗಿ, ಮುದ್ಗಾನ್ನ, ಅದರ ದ್ರವ್ಯಂ ಚ ದಧಿಖಂಡಂ ಚ ನವನೀತಂ ಶುಭಪ್ರದಂ ತಾಂಬೂಲೈಹಿ ಕೋಮಲೈ ದಿವ್ಯೈಹಿ ಪುನ್ನಾಗೈಶ್ಚ ಸುಸಂಯುತಂ. ಗಟ್ಟಿಯಾದ ಕೆಣೆ ಮೊಸರು, ಕೆಣೆ, ಈ ಚಿಲ್ನಸ್ ಕ್ಲೈಮೇಟ್ಗೆ, ಧನುರ್ಮಾಸ ಮಂಜು ಕ್ಲೈಮೇಟ್ಗೆ ಗಟ್ಟಿಯಾಗಿರೋದು, ಹಂಗೆ ಸಮುದ್ರದಿಂದ ತೈಲಕ್ಕೆ ಬರುದು, ಕತ್ತಿಯಿಂದ ಕಟ್ ಮಾಡಬೇಕು. ಸುವಾಸಿತ ಬೆಣ್ಣೆ, ಘಮಘಮಂತ ವಾಸ ಬರೋ ಬೆಣ್ಣೆ, ಇವುಗಳನ್ನು ಹಾಗೂ ಇತರ ಭಕ್ಷ್ಯ ಭೋಜ್ಯಗಳನ್ನು ಪರಮಾತ್ಮನಿಗೆ ನಿವೇದನ ಮಾಡಿ, ಸುಗಂಧಿತ ಅಡಿಕೆ, ಕೋಮಳವಾದ ವಿಳ್ಯದೆಲೆ ಸಹಿತವಾಗಿ, ಕೋಮಳವಾದ ವಿಳ್ಯದೆಲೆಯಿಂದ ಟೆಂಡರ್, ಎಳಸ್ಸಿನ ತಮಿಳ್ಲಿ ಹೇಳೋರು, ಎಳೆ ವಿಳಿದಲೆ, ಹಸಿರು ಕಲರ್ಲಿ ಇರೋದು, ಅದು ಸಹಿತವಾಗಿ ದಕ್ಷಿಣಾಂ ಚ ತಥಾ ದತ್ವಾ ಹರಿಸ್ತುಷ್ಟೋ ಭವೇದಿತಿ ಯಸಕ್ತೋ ನರೋ ಯಸ್ತು ಬ್ರಾಹ್ಮಣಾನಾಂತು ಭೋಜನೆ. ದಕ್ಷಿಣೆಯನ್ನು ಸಮೃದ್ಧಿಯಾಗಿ ಕೊಟ್ಟು ಶ್ರೀಹರಿಯು ನನ್ನಲ್ಲಿ ಪ್ರಸನ್ನನಾಗಲಿ ಎಂಬ ಉದ್ದೇಶದಿಂದ ಬ್ರಾಹ್ಮಣ ಭೋಜನ ಮಾಡಿಸಬೇಕು. ಈ ರೀತಿ ಪದಾರ್ಥಗಳನ್ನು ತಯಾರಿಸಿ ಪರಮಾತ್ಮನಿಗೆ ನಿವೇದನ ಮಾಡಿ ಬ್ರಾಹ್ಮಣ ಭೋಜನ ಮಾಡಿಸುವ ಸಾಮರ್ಥ್ಯವಿಲ್ಲದಿದ್ದ ನರನು, ಸಾಮರ್ಥ್ಯ ಇಲ್ಲದ ಯಾರಿಗೆಲ್ಲವೋ ಅಂತ ನರನು ಸರ್ವೋಪಸ್ಕರ ಸಂಯುಕ್ತಂ ತಂಡುಲಂ ಚ ನಿವೇದಯೇತ್ ಏಕೈಕಂ ನವನೀತಾದಿ ಬ್ರಾಹ್ಮಣಾನಾಂತು ಯೋ ನರಃ ತೇನೈವ ಸರ್ವ ಪುಣ್ಯಾನಿ ಲಭತೆ ನಾತ್ರ ಸಂಶಯ. ಸರ್ವ ಉಪಸ್ಕರಗಳಿಂದ ಯುಕ್ತನಾದ ತಂಡುಲನ್ನಾದರೂ ಅಕ್ಕಿಯನ್ನಾರೋ ಸೀದಾ ಅದು ಮಾತ್ರವಾರು ಡೈರೆಕ್ಟ ಬ್ರಾಹ್ಮಣನಿಗೆ ಕೊಡಬೇಕು. ಇದು ಸಾಧ್ಯವಿಲ್ಲದಿದ್ದರೆ ಬೆಣ್ಣೆ ಮುಂತಾದ ಒಂದೊಂದೇ ಪದಾರ್ಥಗಳನ್ನು ಕೊಟ್ಟರೂ ಅಷ್ಟು ಮಾತ್ರದಿಂದಲೇ ಆ ದಾನಿಯು ನಿಶ್ಚಿತವಾಗಿ ಸಣ್ಣ ಪುಣ್ಯಗಳನ್ನು ಪಡೆಯುತ್ತಾನ, ಸಂಶಯ ಬೇಡ ಅಂತ ಹೇಳ್ತಾರೆ. ಚಾಪಸ್ತೆ ಚ ಯದಾ ಬಾಣೌ ತಂಡುಲಂ ಚ ಪ್ರಯಚ್ಛತಿ ಪೂರ್ಣಾಯುಷ್ಯಮವಾಪ್ನೋತಿ ದುರಿತಂ ಚ ವಿನಶ್ಯತಿ. ಧನುರ್ಮಾಸದಲ್ಲಿ ತಂಡುಲ ದಾನ, ಅಕ್ಕಿ ದಾನ, ಶ್ರೇಷ್ಠವಾದ ಒಳ್ಳೆ ಕ್ವಾಲಿಟಿ ಬಾಸ್ಮತಿ ರೈಸ್, ಅದನ್ನ ದಾನ ಮಾಡುವವನು ಪೂರ್ಣ ಆಯುಷ್ಯನ್ನು ಹೊಂದುವನು. ಅಲ್ಲದೆ ಅದು ಮಾತ್ರ ಅಲ್ಲ, ಅವನ ಸಕಲ ದುರಿತಗಳು ಕೂಡ ನಾಶವಾಗುತ್ತೆ ಹಂಗಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುದ್ಗಾನ್ನಂ ಚೈವ ವಿಪ್ರಾಯ ಮುರಾರೇಹೇ ಪ್ರೀತಿ ಕಾರಣಾತೆ ಮುರಾರಿ ಲೋಕಮವಾಪ್ನೋತಿ ಬ್ರಹ್ಮಹತ್ಯಾ ಕೃತೇಪಿ ಚ. ಮುರಾರಿ ಶ್ರೀಕೃಷ್ಣನ ಪ್ರೀತ್ಯರ್ಥವಾಗಿ ಮುರಾ ಎಂಬ ಹಸುರನ್ನ ಕೊಂದಿದ್ದಕ್ಕೋಸ್ಕರ ಮುರಾರಿ. ಮುರಾರಿಯಾದ ಶ್ರೀಕೃಷ್ಣನ ಪ್ರೀತ್ಯರ್ಥವಾಗಿ ಧನುರ್ಮಾಸದಲ್ಲಿ ಸತ್ಪಾತ್ರನಾದ ಬ್ರಾಹ್ಮಣನಿಗೆ, ಎಲ್ಲಾ ಬ್ರಾಹ್ಮಣಗಳಿಲ್ಲ, ಸತ್ಪಾತ್ರನಾದ ಬ್ರಾಹ್ಮಣನಿಗೆ ಮುದ್ಗಾನ್ನ ಹುಗ್ಗಿಯನ್ನು ಕೊಡುವವನು ಬ್ರಹ್ಮಹತ್ಯ ಮಾಡಿದವನಾಗಿದ್ದರು. ಇನ್ನೊಂದು ಬ್ರಹ್ಮನ ಕೊಲೆ ಮಾಡಿದ್ರು ಕೂಡ ಬ್ರಹ್ಮಹತ್ಯ ದೋಷ ಬಂದರು ಅವರು. ಅಂತಾದವನ ಇದ್ರೂ ಕೂಡ, ಬ್ರಹ್ಮಹತ್ಯ ಎಂಬ ಪಾಪನ ಮಾಡಿದವನಾದ್ರೂ ಕೂಡ ಮರಣಾನಂತರ ಮುರಾರಿ ಲೋಕವನ್ನು ಸೇರ್ತಾನ, ಮೋಕ್ಷಕ್ಕೆ ಸೇರ್ತಾನ, ವೈಕುಂಠ ಮಂದಿರಕ್ಕೆ ಹಂಗಂತ ಹೇಳ್ತಾನ.
ನವನೀತಂ ಚ ಯೋ ದದ್ಯಾ ಶ್ರೀಕೃಷ್ಣ ಪ್ರೀತಯೇ ಸುತ ಕೈಟವಾರೇಹೇ ಪಾದಮೂಲಂ ಪ್ರಾಪ್ನೋತ್ಯೇವ ನ ಸಂಶಯ. ಹೇ ಸತ್ಪುತ್ರನಾದ ಚತುರ್ಮುಖನೇ, ಶ್ರೀ ಕೃಷ್ಣನ ಪ್ರೀತಿ ಸಂಪಾದನೆಗಾಗಿ ಯಾವನು ನವನೀತವನ್ನು ಸುವಾಸಿತ ಹೊಸ ಬೆಣ್ಣೆ ಅಗುತ್ತು ತೆಗೆದಿದ್ದು ಕೊಡುವನೋ ಅವನು ನಿಶ್ಚಯವಾಗಿ ಶ್ರೀಹರಿಯ ಪಾದವನ್ನು ಸೇರುವನು ಅಂತೇಳಿಟ್ಟು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಗ್ನಿಪುರಾಣದಲ್ಲಿ. ದರಿ ಕಂಡಂ ಚ ಯೋ ದದ್ಯಾತ್ ವೈಷ್ಣವಾಯ ಜಾತಯೇ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕಂ ಚ ಗಚ್ಚತಿ. ವಿಷ್ಣು ಭಕ್ತನಾದ ಒಂದು ಸದ್ಬ್ರಾಹ್ಮಣನಿಗೆ ದದಿ ಖಂಡ ಗಟ್ಟಿಯಾದ ಕೆಣಕೆನೆ ಮೊಸರು ಅದನ್ನು ಕೊಡುವವನು ಸರ್ವ ಪಾಪಗಳಿಂದ ಮುಕ್ತನಾಗಿ ಮರಣಾನಂತರ ವಿಷ್ಣು ಲೋಕವನ್ನು ಹೊಂದುವನು ಹಾಗಂತ ಹೇಳ್ತು ತಿಳಿಸ್ತಾರೆ. ಮಾಶಂ ತುಯೋ ವಿಜೇಂದ್ರಾಯ ಗೃಹ ಪೀಡಾದಿ ನಾಶನಂ ತೇನೈವ ಮೋಕ್ಷಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣಾ. ಗ್ರಹ ಪೀಡಾದಿಗಳ ಉಪಶಮನ ಮಾಡುವ ಮಾಷ. ಮಾಷ ಅಂದ್ರೆ ಉದ್ದಿನ ಹಿಟ್ಟು. ಉದ್ದಿನ ಹಿಟ್ಟಲಿ ಹಪ್ಪಳ ಮಾಡಿ ಒಡಿಸುವ ಒಂದು, ಉದ್ದಿನ ಹಿಟ್ಟಲಿ ಡಾಂಗರ್ದ ಒಂದು ಮಾಡೋರು, ಪಚ್ಚಡಿ ಅಂತ ಹೇಳೋರು. ಆ ಡಾಂಗರ್ ಪಚ್ಚಡಿ ರಾಯ್ತ ಅದನ್ನ ಬಾಡ್ಸೆಲ್ಲಕ ಪೊಂಗಲ್ಕ ಹಾಕುವ ಅಂದ್ರು. ಆ ಮಾಷ ಉದ್ದು ಅದನ್ನು ಇಟ್ಟು ಅದನ್ನು ಕೊಟ್ಟು ಈ ಧನುರ್ಮಾಸದಲ್ಲಿ ಬ್ರಾಹ್ಮಣನಿಗೆ ಕೊಟ್ರೆ ಅದರಿಂದಲೇ ಮೋಕ್ಷ ಪ್ರಾಪ್ತಿ ಆಗೋದು ಅಂತ ಹೇಳ್ತಾರೆ. ಪಾಪನಾಸೆಲ್ಲ ಬಿಟ್ರಿ ಮೋಕ್ಷನು ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪೂಗಿ ಪಳೈಗಿ ಸಮಾಯುಕ್ತಂ ನಾಗಬಲ್ಲಿ ದಳಯುತಂ ಕರ್ಪೂರಾಗರುಕಂಯುಕ್ತಂ ದದ್ಯಾ ತಾಂಬೂಲ ಉತ್ತಮಂ. ಅಡಿಕೆ, ಕೋಮಳವಾದ ವಿಳ್ಯದೆಲೆ, ಎಲೆ ವಿಳಿದೆಲೆ, ಕರ್ಪೂರ, ಅಗರು ಮುಂತಾದವುಗಳಿಂದ ಯುಕ್ತವಾದ ಉತ್ತಮ ತಾಂಬೂಲವನ್ನು ಬ್ರಾಹ್ಮಣನಿಗೆ ಕೊಡಬೇಕು ಹಾಗಂತ ತಿಳಿಸಿದ್ದಾರೆ. ತಾವಲ್ಲಬ್ಧ್ವಾ ಯಶೋಧೈರ್ಯಂ ಶ್ರಿಯಂ ಆಪ್ನೋತಿ ಮಾನವಃ ರೋಗಿ ದತ್ವ ಅರೋಗಿ ಸ್ಯಾತ್ ನಿರೋಗಿ ಮೋಕ್ಷಮಾಪ್ನುಯಾತ್. ಏನು ಪ್ರಮಾದವ ಹೇಳಿದ್ದಾರೆ ನೋಡ್ರಿ. ಬೇಷ್ ಅಷ್ಟು ಮಾತ್ರದಿಂದಲೇ ದಾನಿಯು ಇಹಲೋಕದಲ್ಲಿ ಈ ಲೋಕದಲ್ಲಿ ಯಶಸ್ಸು, ಧೈರ್ಯ, ಸಂಪತ್ತುಗಳನ್ನು ಪಡೆಯುವನು. ರೋಗಿಯು ಇಂಥ ತಾಂಬೂಲವನ್ನು ಕೊಡುವುದರಿಂದ ರೋಗ ಮುಕ್ತನಾಗ್ತಾನೆ. ರೋಗ ಸರಿಯಾಗಿ ಹೋಗ್ತಾ, ಅವನಿಗೆ ರೋಗ ಪರಿಹಾರ ಇಡ್ತಾರೆ. ರೋಗವೇ ಇಲ್ಲ ಅಂತ ಮಾಡಿ ಯಥಾಸ್ಥಿತಿಗೆ ಬಂದಿರ್ತಾನ. ಮೊದಲೇ ಗಟ್ಟಿಯಾಗಿದ್ದಂಗೆ ಬಂದಿರ್ತಾನ. ನಿರೋಗಿಯಾದವನು ಕೊಟ್ಟರೆ ರೋಗವೇ ಒಂದು ಇಲ್ಲ, ಅವನು ಚೆನ್ನಾಗಿದೆ, ಆರೋಗ್ಯವಾಗಿದ್ದಾನೆ. ಒಂದು ತಲೆನೋವಿಲ್ಲ, ಅವನು ನೆಗಡಿ ಇಲ್ಲ, ಅವನು ಜ್ವರ ಇಲ್ಲ, ಕೊರೋನಾ ಇಲ್ಲ, ಯಾವುದೂ ಇಲ್ಲ. BP, ಶುಗರ್, ಕೊಲೆಸ್ಟ್ರಾಲ್ ಯಾವುದೇ ಇಲ್ಲ. ಸೀರಿಯಂ, ಕ್ರಿಯಾಟಿನ್ ಎಲ್ಲ ಬ್ಲಡ್ ಲೆವೆಲ್ಲು ಸರಿಯಾಗಿದೆ ಅಂತ ನಿರೋಗಿಯಾದವನು ಕೊಟ್ಟರೆ ಮರಣಾನಂತರ ಮೋಕ್ಷವನ್ನು ಅವನು ಪಡೆಯುತ್ತಾನ ಅಂತ ಹೇಳಿದ್ದಾರೆ. ಚಾಪಸ್ತೆ ಚ ಯದಾ ಬಾಣವ್ ಯೋ ದದ್ಯಾತ್ ಕಂಬಲಂ ದ್ವಿಜೆ ಅಪಮೃತ್ಯೋಹೋ ಕಾಲಮೃತ್ಯೋಹೋ ಮುಕ್ತೋ ಭವತಿ ತಕ್ಷಣಾತ್. ಈ ಧನುರ್ಮಾಸದಲ್ಲಿ ಬ್ರಾಹ್ಮಣನಿಗೆ ಹೊದ್ದುಕೊಳ್ಳಲು ಕಂಬಳಿ, ಹೊದ್ದಿಗೆ, ಕಂಬಳಿಯಲ್ಲಿ ತಯಾರು ಮಾಡಿದ ಹೊದ್ದಿಗೆಗಳನ್ನು ಇಲ್ಲ ಕಳಗ ಹಾಸಿಲ್ಲಕ್ಕ ಕಂಬಳಿ ಅದು ಕೊಟ್ಟರೆ ದಾನವಾಗಿ ಆ ದಾನಿಯು ಅಪಮೃತ್ಯುವಿನಿಂದಲೂ, ಅಪಮೃತ್ಯುವಿನಿಂದ್ರೆ ಅದು ಗಂಡ ಅಂತ ಹೇಳೋರು, ಜ್ಯೋತಿಷ್ಯದಲ್ಲಿ ಗಂಡ ಅಂತ ಹೇಳೋರು. ಕಾಲ ಮೃತ್ಯುವಿಂದ ಸಾಗಾಟ ಬಂದಿರ್ತು. ಅನ್ನಿಗೆ ಸೀಟ ಕಿಳಿಚಿರುವಾನ್ ಡರ್ ಕ್ಯಾಲೆಂಡರ್ ಕ್ರಿಂಜು ಬೋಚಿ ಹಂಗಂತ ಹೇಳೋರು. ಕ್ಯಾಲೆಂಡರ್ ಸೀಲಿ ಆಯ್ತು, ಒಂದು ಪೇಜು, ಇದೊಂದು ಡೇಟ್ ಕ್ಯಾಲೆಂಡರ್ ಸೀಲಿ ಆಯ್ತು, ಅದು ಕಾಲ ಮೃತ್ಯು. ಅಪಮೃತ್ಯುವಿಂದ ಏನೋ ಒಂದು ಆಕ್ಸಿಡೆಂಟ್ ಆಗೋದು, ಮರಣಕ್ಕೆ ಸಮಾನವಾದ ಮರಣನ ಹೋಗಿ ಮುಟ್ಟಿಟ್ಟು ತಿರುಗಿ ಬರೋರು, ಆಮೇಲೆ ಸರಿಯಾಗಿ ನಾರ್ಮಲ್ ಆಗಿ ಓಡಾಡೋರು. ಅದು ಅಪಮೃತ್ಯು, ಕಾಲ ಮೃತ್ಯು ಎರಡನೇ ಇದು ವ್ಯತ್ಯಾಸ. ಕಾಲ ಮೃತ್ಯುವಿಂದ ಸತ್ತು ಹೋಗೇಬೇಕು, ಆಗುತ್ತು ಡೇಟ್, ಆಗುತ್ತು ಟೈಮು, ಅದು ಆಲ್ರೆಡಿ ಫಿಕ್ಸಡ್ ನಮ್ಮ ಜಾತಕ ಪ್ರಕಾರ. ಸೊ ಅಪಮೃತ್ಯು, ಕಾಲ ಮೃತ್ಯು ಎರಡರಿಂದಾನು ಮುಕ್ತನಾಗ್ತಾನೆ ಹಾಗಂತ ಹೇಳಿದೆ. ವಸ್ತ್ರದಾನಂ ತುಯೋ ದದ್ಯಾತ್ ಸೀತಾರ್ಥಾಯ ವಿಜಾತಯೇ ತಸ್ಯ ಪುಣ್ಯ ಫಲಂ ಭಕ್ತುಂ ನಾಗಂ ಸಕ್ತೋಸ್ಮಿ ಮಾನದ. ಹೇ ಬ್ರಹ್ಮ, ಚಳಿಯಿಂದ ಪೀಡಿತನಾದ ಬ್ರಾಹ್ಮಣನಿಗೆ ವಸ್ತ್ರದಾನವನ್ನು ಮಾಡುವ ನರನ ಪುಣ್ಯ ಫಲದ ಮಿತಿಯನ್ನು, ಅದಕ್ಕೆ ಎಷ್ಟು ಲಿಮಿಟ್ಟು
ಪುಣ್ಯ ಫಲ ಎಷ್ಟು ಕ್ವಾಂಟಿಟಿ ಮೆಷರ್ ಮಾಡ್ಲಿಕ್ಕೆ முடியாது, ಇಮ್ಮೆಷರಬಲ್ ಮಾಡ್ಲಿಕ್ಕೆ ಮುಡಿದು. ಹೇಳಲು ನಾನಂತೂ ಸಕ್ತನಲ್ಲಪ್ಪ. ಭಗವಂತ ಹೇಳ್ತಾನ ಶ್ರೀಹರಿ, ಇದೆಲ್ಲ ಎಷ್ಟು ಸಿಕ್ಕೋದ್ರೆ ಹೇಳಕ ನಂಗೇ ಶಕ್ತಿ ಇಲ್ಲ ಅಂತ ಭಗವಂತನೇ ಹೇಳ್ಕಿಂತಾನ. ನೋಡ್ಕೊಳ್ರಿ, ಅಷ್ಟು ಮಹತ್ತರವಾದ ಪುಣ್ಯಕರವಾದದ್ದು ಈ ಧನುರ್ಮಾಸ ನೈವೇದ್ಯಗಳು. ಊರ್ಣ ವಸ್ತ್ರಂ ತು ಯೋದದ್ಯ ತತ್ವನಿಷ್ಠಾಯ ಸತ್ತಮ ತಸ್ಯ ಪುಣ್ಯ ಫಲಂ ವಕ್ತುಂ ನಾಗಂ ಸಕ್ತೋಸ್ಮಿ ಮಾನದ. ಅದರಂತೆ ವಿಷ್ಣು ಭಕ್ತನಾದ ಬ್ರಾಹ್ಮಣನಿಗೆ ಉಣ್ಣೆಯ ವಸ್ತ್ರವನ್ನು, ಒಳ್ಳೆ ಪಟ್ಟು ಪೀತಾಂಬರ அந்த மாதிரி ವಸ್ತ್ರಗಳು, ಕಾಟನ್, ಅದು ಸಿಲ್ಕ್, ಪ್ಯೂರ್ ಸಿಲ್ಕ್, ಒಳ್ಳೆ ಪಟ್ಟು, ಬಂಗಾರ ಹಾಕಿ ಜರಿಗೆ ಹಾಕಿ ಪಟ್ಟು, ಈ ಬೆಳ್ಳಿ ಜರಿಗೆ ಅಲ್ಲ ಬಂಗಾರ ಜರಿಗೆ ಹಾಕಿ ಪಟ್ಟು ಅಂತ ಒಳ್ಳೆ ಉಣ್ಣೆಯ ವಸ್ತ್ರವನ್ನು ಕೊಡುವವನ ಪುಣ್ಯ. ಅದೋಡ ಮಿತಿಯನ್ನು ಕೂಡ ಹೇಳಲು ನಾನು ಸಮರ್ಥನಲ್ಲಪ್ಪ. ಪರಮಾತ್ಮ ಅಷ್ಟು ಮಾಹಿತಿ ಹೇಳ್ತಾನ. ಪರಮಾತ್ಮನಿಂದ ಹೇಳಕ್ಕೆ ಸಾಧ್ಯ ಆಗದ ವಸ್ತು ಒಂದು ಇಲ್ಲವೇ ಇಲ್ಲ. ಆದ್ರೂ ಪರಮಾತ್ಮ ಹೇಳಿಕಿಂತಾನ ನಂಗೆ ಸಾಧ್ಯ ಇಲ್ಲಪ್ಪ, ನಾ ಅದು ಹೇಳಕ್ಕೆ ಸಮರ್ಥನಲ್ಲಪ್ಪ ಅಂತ 2 ಸರ್ತಿ ಹೇಳ್ತಾನ. ತುಬರೀಂ ಗುಣ ಸಂಯುಕ್ತಾಂ ವೃಷಭೋದ್ವಗಿತಾಂ ತದಾ ಅಪಮೃತ್ಯೋಹ ಕಾಲ ಮೃತ್ಯೋಹ ಮುಕ್ತೋ ಭವತಿ ತಕ್ಷಣಾತ್. ಬೇಳೆ, ಬೇಳೆ ಅಂದ್ರೆ ಇದು ಮುದ್ಗ, ಪೈತಂಬರುಪ್ಪು, ಒಡಚ ಪೈತಂಬರುಪ್ಪು, ಅದು ಬೇಳೆ, ಬೆಲ್ಲ, ಘೃತಗಳನ್ನು, ತುಪ್ಪ, ಘೃತ ಅಂದ್ರೆ ತುಪ್ಪ ದಾನವಾಗಿ ಕೊಟ್ಟರೆ ಅಪಮೃತ್ಯು ಹಾಗೂ ಕಾಲಮೃತ್ಯುಗಳ ಭಯವು ಇಲ್ಲಾಂಗೆ ಹೋಯ್ತಂತ. ಅನಾಯಾಸೇನ ಮರಣ ವಿನಾ ದೈನ್ಯೇನ ಜೀವನಂ ಅಂತ ಪರಮಾತ್ಮ ನಾವು ಬೇಡಬೇಕು. ಕೂಷ್ಮಾಂಡ ದಾನಂ ಕುರ್ಯಾಚ್ಚ ಚಾಪಸ್ತೆ ಭಾಸ್ಕರೇ ಸತಿ ನ ತಸ್ಯ ಸಂತತೇರ್ ಹಾನಿ ಜಾಯತೆ ಸತ ಪೌರುಷಿ. ಧನುರ್ಮಾಸದಲ್ಲಿ ಕೂಷ್ಮಾಂಡ, ಕುಂಬಳೆಕಾಯಿ, ಬಿಳಿ ಕುಂಬಳೆಕಾಯಿ ಇದೆಲ್ಲವಾ, ಅದನ್ನ ದಾನ ಮಾಡುವವನ ಸಂತತಿಯು ನಾಶ ಆಗೋದಿಲ್ಲ. ಈ ದಂಡಿಯ ಬಂದ್ರೆ ಗರ್ಭಪಾತ ಅಂತ ಹೇಳೋರು, ಬೊಸರಾಗೋರು 5ನೇ ತಿಂಗಳು ಅಭಾಷಣ ಇಡೋದು, 7ನೇ ತಿಂಗಳ ಅಭಾಷಣ ಇಡೋದು, ಪ್ರಿಮೆಚ್ಯೂರ್ ಡೆಲಿವರಿ ಅಂತ ಹುಟ್ಟೋದು, ಸ್ಟಿಲ್ ಬಾರ್ನ್ ಅಂತ ಹೇಳ್ತಾ ಹಂಗೆ ಹೊಟ್ಟೆಯಲ್ಲಿ ಸತ್ತೋಗಿ ಹುಟ್ಟೋದು, ಎಷ್ಟೋ ವಿಷಯಗಳಿದೆ. ಅಂತ ಮರ ನಾಶ, ಸಂತತಿ ನಾಶವೇ ಇಲ್ಲ ಅಂತಲ್ಲಿ. ಧನುರ್ಮಾಸದಲ್ಲಿ ಕೂಷ್ಮಾಂಡ ದಾನ ಮಾಡಿದ್ರೆ ಅವನ ಸಂತತಿಗೆ ನಾಶವೇ ಇಲ್ಲ. ಅವನ ವಂಶದಲ್ಲಿ 100 ಬಲಿಷ್ಠರಾದ ಸತ್ಪುತ್ರರು ಜನಿಸುತ್ತಾರೆ. ಸತ್ಪುತ್ರರು ಒಳ್ಳೆ ಶಾಸ್ತ್ರದಲ್ಲಿ ನಿಪುಣರಾಗಿರ್ತಾರೆ, ಪ್ರವೀಣರಾಗಿರ್ತಾರೆ, ಒಳ್ಳೆ ವಿಪ್ರಾಂತ ಹೆಸರು ಪಡೆಯುತ್ತಾರೆ. ಒಳ್ಳೆ ವಿಪ್ರ ವರಿಯ ಅಂತ ಹೇಳ್ತು ಒಂದು ಪಟ್ಟ ಸಿಕ್ಕುತ್ತ, ಬಿರುದು ಸಿಕ್ಕುತ್ತವರೆಗೆ ಅಂತ ಫಲವೆಲ್ಲ ಹೇಳಿದ್ದಾರೆ. ನಾರಿಕೇಳ ಫಲಂ ಚೈವ ವಿಪ್ರವರ್ಯಾಯ ಧೀಮತೆ ಸಪ್ತ ಜನ್ಮ ಭವೇದ್ ವಿಪ್ರೋ ಧನಾಢ್ಯೋ ದಿವೇದ ಪಾರಗಾಹ. ವಿಪ್ರ ಶ್ರೇಷ್ಠನಾದ ವಿದ್ವಾಂಸನಿಗೆ ಅಲ್ಲಿ ನೋಡ್ರಿ, ವಿಪ್ರ ಅಂತ ಹೇಳಿದ್ರೆ ಬ್ರಾಹ್ಮಣ ಅಂದ್ರೆ ಬರೀ ಸಾಧಾರಣ ಬ್ರಾಹ್ಮಣ. ವಿಪ್ರ ಅಂತ ಹೇಳಿದ್ರವೆ ಒಳ್ಳೆ ವೇದ ಓದಿದ ಬ್ರಾಹ್ಮಣ. ಅದ್ರಲ್ಲಿ ಇನ್ನು ಪರ್ಯಾಯ ಅಂತ ಹೇಳ್ತಾರೆ. ಆ ವಿಪ್ರಾಂಧವೇ ಶ್ರೇಷ್ಠ ಬ್ರಾಹ್ಮಣ. ಆ ಶ್ರೇಷ್ಠ ಬ್ರಾಹ್ಮಣಲ್ಲಿ ಇನ್ನೂ ಶ್ರೇಷ್ಠತ್ವ ವರ್ಯ. ಅಷ್ಟು ಆ ವಿಪ್ರ ಪರ್ಯಾಯ ಶ್ರೇಷ್ಠನಾದ ವಿದ್ವಾಂಸನಿಗೆ ನಾರಿಕೇಳ ಫಲವನ್ನು, ಒಂದು ತೆಂಗಿನಕಾಯಿ ಕೊಡುವವನು ಮುಂದಿನ 7 ಜನ್ಮಗಳಲ್ಲಿ ಸತ್ಕುಲದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ಆಗ ಧನಾಢ್ಯನು ವೇದ ಪಾರಗನು ಆಗಿರ್ತಾನಂತ ಹೇಳ್ತಾರೆ. ಇನ್ನೊಂದು ಸೂಕ್ಷ್ಮ ಅಲ್ಲಿ ಹೇಳ್ತಾರೆ ತಿಳ್ಕೊಂಡು ಎಲ್ಲರಿಗೂ. ಅವ್ರು ಬ್ರಾಹ್ಮಣರು ಬರ್ತಾರೆ, ಅವ್ರು ನಮ್ಮನ್ನ ಊಟ ಮಾಡೋರು, ಅವ್ರ ಕುಂಡಿಲಿ ಅಡಿಗೆ ಮಾಡಿ ಊಟ ಮಾಡ್ತಾರೆ. ಹಂಗಂದ್ರೆ ಒಂದು ಅವ್ರಿಗೆ ಊಟ ಹಾಕ್ಲಕ್ ಮುಳ್ಳವಲ್ಲ, ಅವ್ರಿಗೆ ಊಟ ಹಾಕೋ ಅಳವು ನಮ್ಮ ಯೋಗ್ಯತೆಯನ್ನು ಬೆಳೀಲವಲ್ಲ, ನಮಗೆ ವೈರಾಗ್ಯ ಬರ್ಲವಲ್ಲ, ಕುಂಟಿಲಿ ಅಡಿಗೆ ಮಾಡಿ ಅವ್ರಿಗೆ ಹಾಕೊಂಬೋ ಇದು ಬರ್ಲವಲ್ಲ ನಮಗೆ. ಹಂಗಂತ ಹೇಳ್ದು ದುಃಖ ಪಟ್ಟುಂಡು ಒಂದು ತೆಂಗಿನಕಾಯಿ 1 ರೂಪಾಯಿ ದಕ್ಷಿಣೆ. ಎಲಡಿಕೆ ಇದ್ರೂ ಓಕೆ, ಎಲಡಿಕೆ ಇಲ್ಲ ಅಂದ್ರೆ ಕೂಡ ಆ ಬ್ರಾಹ್ಮಣರನ್ನು ಬರಿದಾಗ ಕೊಟ್ಟು ಕಳಿಸ್ಬಿಡ್ರಿ. ಒಂದು ತೆಂಗಿನಕಾಯಿ 1 ರೂಪಾಯಿ ದಕ್ಷಿಣೆ, ಇಲ್ಲ 10 ರೂಪಾಯಿ ದಕ್ಷಿಣೆ ಯಥಾಶಕ್ತಿ
ಆ ದಕ್ಷಿಣೆಯನ್ನು ಇಟ್ಟು ಅವ್ರನ್ನ ಒಂದು ಕುರ್ಚಿಲಿಯೋ ಹಳಿಗೆ ಮೇಲೆಯೋ ಕೂಡಿಸಿಟ್ಟು ಅವ್ರನ್ನ 3 ಪ್ರದಕ್ಷಿಣೆ ಮಾಡ್ರಿ. ಪ್ರದಕ್ಷಿಣೆ ಮಾಡಿಟ್ಟು ನಮಸ್ಕಾರ ಮಾಡ್ರಿ. ಆ ತೆಂಗಿನಕಾಯಿನೂ 1 ರೂಪಾಯಿ ಕಾಸು ಅಲ್ಲ, 10 ರೂಪಾಯಿ ಕಾಸು, 50 ರೂಪಾಯಿ ಏನಾಗ್ತೀಯೋ ಅದನ್ನ ಕೊಟ್ಟು ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡೆದ್ರಿ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ, ಪಂಚಭಕ್ಷ ಪ್ರಮಾಣ ಅಂದ್ರೆ ಪಾಯಸ, ಎಲ್ಲ ಭಕ್ಷ್ಯಗಳು ಭೋಜ್ಯಗಳು ಎಲ್ಲ ಏನೇನು ತಿಂಡಿ ಮಾಡುವ ಅಂದೋ, ಏನೇನು ಊಟ ಮಾಡಿ ಸಮಯದಲ್ಲ ಮಾಡಿ ಹಾಕುವ ಅಂದೋ ಅಷ್ಟು ಪದಾರ್ಥಗಳನ್ನು ಬಡಿಸಿ ಅವರಿಗೆ ಊಟ ಹಾಕಿದ ಒಂದು ಫಲ ಒಂದು ನಾರಿಕೇಳಂದ ದಾನಂದ ಬರ್ತಾ ಬ್ರಾಹ್ಮಣರಿಗೆ. ಮರಿಬೇಡ್ರಿ, ಇದನ್ನ ಜ್ಞಾಪಕ ಕಟ್ಟುಕೊಳ್ರಿ. ಇದು ತುಂಬಾ ಸಿಂಪಲ್. ಪಕ್ಕದಲ್ಲಿ ಅಂಗಡಿ ಇದೆ, ಹೋದ್ರೆ ಒಂದು 25 ರೂಪಾಯಿ 30 ರೂಪಾಯಿ ಕೊಟ್ರೆ, ಅರ್ಥಾತ್ ಮ್ಯಾಕ್ಸಿಮಮ್ 40 ರೂಪಾಯಿ ಕೊಟ್ರೆ ಒಂದು ತೆಂಗಿನಕಾಯಿ ಸಿಕ್ಕುತ್ತೆ. 1 ರೂಪಾಯಿ ದಕ್ಷಿಣ, ಎಲ್ಲ 50 ರೂಪಾಯಿಲಿ 10 ರೂಪಾಯಿ ಮಿಗಿತಾ 40 ರೂಪಾಯಿ ತೆಂಗಿನಕಾಯಿ ಅಂದ್ರೆ ಕೂಡ ಆ 10 ರೂಪಾಯಿ ಸೇರಿಸ್ರಿ, 50 ರೂಪಾಯಿ ಖರ್ಚು ಮಾಡ್ರಿ. ಅದು ಬ್ರಾಹ್ಮರು ಕೊಟ್ಟು ನಮಸ್ಕಾರ ಮಾಡ್ಕಿಲ್ರಿ. ಅಷ್ಟು ವಿಶೇಷ. ಬ್ರಾಹ್ಮರಿಗೆ ಹೊಟ್ಟೆ ತುಂಬ ಉಂಟ ಹಾಕಿ ತೇಗು ಬರೋಳು ಉಂಟ ಹಾಕಿದ ಪುಣ್ಯ ನಿಮಗೆ ಸಿಕ್ಕುತ್ತೆ. ಕುಲೈಶ್ಚ ಸಪ್ತಭಿರ್ಯುಕ್ತೋ ಮೋದತೆ ವಿಷ್ಣು ಮಂದಿರೇ ತಸ್ಮಾತ್ ದಾನಂ ಪ್ರಶಂಸಂತಿ ವಿಷ್ಣು ಪ್ರೀತಿಕರಂ ಚಯತೆ. ಮರಣಾನಂತರ ನನಕ್ಕ ಮೇಲೆ ತನ್ನ 7 ಕುಲದ ಪಿತೃಗಳಿಂದ ಯುಕ್ತನಾಗಿ ವಿಷ್ಣು ಲೋಕವನ್ನು ಹೊಂದಿ ಅಲ್ಲಿ ಸುಖದಿಂದ ಇರ್ತಾನಂತ. ಮಾಡವ ತನ್ನ ಕುಲ ಮಾತ್ರ ಅಲ್ಲ, ತನ್ನ 7 ಕುಲದ, ತನ್ನ ಮುಂಚೆ ಇರೋ 7 ಕುಲದ ಪಿತೃಗಳಿಗೆ ಎಲ್ಲರಿಗೂ ವಿಶ್ವಲೋಕಕ್ಕೆ ಕರ್ಕೊಂಡು ಹೋಗೋ ಒಂದು ಶಕ್ತಿ ಈ ಒಂದು ನಾರಿಕೇಳ ಕೊಡೋದ್ರಿಂದ, ಈ ಧನುರ್ಮಾಸದಲ್ಲಿ ಬ್ರಾಹ್ಮಣ ಭೋಜನ ಮಾಡೋದ್ರಿಂದ, ಈ ಕಂಬಳ ದಾನ ಮಾಡೋದ್ರಿಂದ ಇಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಸಯ್ಯಾದಾನ, ಕಂಬಳ ದಾನ ಏನ್ ಬೇಕಾದ್ರೆ ಮಾಡುವ ಒಂದು. ಆದ್ದರಿಂದ ಹೇ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಧನುರ್ಮಾಸದಲ್ಲಿ ದಾನಗಳು ವಿಷ್ಣು ಪ್ರೀತಿಕರವಾಗಿ ಇರುವುದರಿಂದ ಜ್ಞಾನಿಗಳು ವಿವಿಧ ದಾನಗಳನ್ನು ಪ್ರಶಂಸಾ ಮಾಡಿ ಹೇಳಿದ್ದಾರಪ್ಪ. ತುಂಬಾ ಶ್ರೇಷ್ಠ ಅಂತ ಹೇಳ್ತು ಹೊಗಳಿ ಹೇಳಿದ್ದಾರಪ್ಪ. ಹಂಗಂತ ಹೇಳ್ತಾರೆ. ಇತಿ ಶ್ರೀ ಪಂಚರಾತ್ರ ಆಗಮೆ ಬ್ರಹ್ಮಹಂಸ ಸಂವಾದೆ ಧನುರ್ಮಾಸ ಮಾಹಾತ್ಮ್ಯೆ ತೃತೀಯೋ ಅಧ್ಯಾಯ. ಇಲ್ಲಿಗೆ ಪಂಚರಾತ್ರ ಆಗಮದಲ್ಲಿ ಬ್ರಹ್ಮಹಂಸ ಸಂವಾದದಲ್ಲಿ ಉಕ್ತವಾದ ಧನುರ್ಮಾಸ ಮಾಹಾತ್ಮ್ಯಲ್ಲಿ ಧನುರ್ಮಾಸದ ವಿವಿಧ ದಾನಗಳು ಎಂಬ 3ನೇ ಅಧ್ಯಾಯವು ಸಮಾಪ್ತವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಇನ್ನು ಒಂದೇ ಒಂದು ಅಧ್ಯಾಯ ಬಾಕಿ ಇದೆ. ಅದರಲ್ಲಿ ಬಂದು ಬ್ರಾಹ್ಮಣ ಭೋಜನ ಮತ್ತು ಸ್ವಯಂ ಪಾಕ ಅಂದ್ರೆ ತಾನೇ ಅಡಿಗೆ ಮಾಡ್ಕೊಂಡು ಉಣ್ಬೋದು, ಇನ್ನೊಬ್ಬರು ಅಡಿಗೆ ಮಾಡಿದ್ದು ಊಟ ಮಾಡೋದಿಲ್ಲ. ಸ್ವಯಂ ಪಾಕ ಅದು ಮಾಡಿದ್ರೆ ಏನು ವಿಶೇಷ ಫಲ ಸಿಕ್ಕುತ್ತೆ ಹಂಗಂತ ಹೇಳಿಟ್ಟು ಇಲ್ಲಿ ತಿಳಿಸಿದ್ದಾರೆ. ಅದರ ಒಂದು ನಾಳೆಯೋ ನಾಡದ್ದೋ ನಿಮ್ಮ ಕೂಡ ಹಂಚಿಂತಾನೆ. ಒಂದೇ ವಿಜ್ಞಾಪನೆ ತಾನೆ, ನೀವೆಷ್ಟು ಬಂದ್ರಿಗೆ ಬೇಕಾದ್ರೆ ಇದನ್ನ ಶೇರ್ ಮಾಡುವಂದು. ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ. ಎಲ್ಲ ತಿಳ್ಕೊಳ್ಳಿ. ಧನುರ್ಮಾಸ ನಾಳೆ ಬೆಳಿಗ್ಗೆ ಆರಂಭಿಸುತ್ತೆ. ಇದಕ್ಕೆ ಕೇಳಿದ ತಕ್ಷಣ ನಂದೇ ಫಾರ್ವರ್ಡ್ ಮಾಡ್ರಿ. ನಂದೇ ಎಲ್ಲಾ ಗ್ರೂಪ್ಗಳು, ನೀವು ಯಾವ್ಯಾವ್ದ್ರಲ್ಲಿ ಮೆಂಬರ್ ಆದ್ರೆ ಎಲ್ಲಾ ಗ್ರೂಪ್ಗಳನ್ನು ಫಾರ್ವರ್ಡ್ ಮಾಡ್ರಿ. ಬೇರೆ ಬೇರೆ ಗ್ರೂಪ್ ಇರೋರ್ಗು ಮೆಸೇಜ್ ಹಾಕಿ ಅವ್ರವ್ರು ಯಾವ ಬೇರೆ ಬೇರೆ ಗ್ರೂಪ್ ಇರ್ತಾರೆ ಎಲ್ಲದಕ್ಕೂ ಫಾರ್ವರ್ಡ್ ಮಾಡು ಅಂತ ಹೇಳ್ರಿ. ಅವಶ್ಯ ಎಲ್ಲಾ ಮಾಧ್ಯವರು ಅವಶ್ಯ ತಿಳ್ಕೊಬೇಕಾದ್ದು. ಒಂದು ಇತರ ಜನರುಗಳು ಬಾಕಿ 4 ವರ್ಣದವರು ತಿಳ್ಕೊಳ್ಳಕ, ವೈಷ್ಣವರು, ಅಯ್ಯಂಗಾರ ವೈಷ್ಣವರು, ಸ್ಮಾರ್ತರು ಇದೆಲ್ಲ ತಿಳ್ಕೊಳ್ಳೋಕೋಸ್ಕರ ತಮಿಳ್ಲಿ ಕೂಡ ಇದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಯೂಟ್ಯೂಬ್ಲಿ. ಅದಕ್ಕೋಸ್ಕರ ಇದು ಕನ್ನಡ ಮರಾಠಿ ತಿಳಿದವರು ಎಲ್ಲರಿಗೂ ಕನ್ನಡ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ದಯಮಾಡಿ ಎಲ್ಲರಿಗೂ ಶೇರ್ ಮಾಡ್ರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನನ್ನ ಹೆಸರು ಕೃಷ್ಣಾಚಾರ್. ತಾಮ್ರಂ ಇಷ್ಟಿ ಸೇಳೆಯೂರ್ ಹತ್ರಿ ಮಪ್ಪೇಡಿನ ಒಂದ್ಸಲ ಇದೆ, ವೆಂಗಂಬಾಕಂ ರೋಡ್ ಅಂತ. ಆ ವೆಂಗಂಬಾಕ ಹೋಗೋ ಹಾದಿಲಿ ಇದ್ದಾನೆ ನಾನು. ನನ್ನ ಮನೆ. ನಾನು ಒಂದು ಪ್ರಬಲ ಜ್ಯೋತಿಷ್ಯ. ಹಾಗಾಗಿ ಜ್ಯೋತಿಷ್ಯ ಏನಾದ್ರು ಉಪಕಾರ ಬೇಕು ಅಂತ ಹೇಳಿದ್ರೆ, ಸಹಾಯ ಬೇಕು ಅಂದ್ರೆ ನನ್ನ ಕರೆ ಮಾಡುವ ಒಂದು. ನನ್ನ ವಾಟ್ಸಪ್ ನಂಬರ್ 9443923584. ಮತ್ತೊಮ್ಮೆ ನಂಬರ್ 9443923584. ಯಾರು ಮ್ಯಾಚಿಂಗ್ ನೋಡಬೇಕು, ಮ್ಯಾಟ್ರಿಮೋನಿಯಲ್ ಸರ್ವಿಸ್ ಕೂಡ ಮಾಡ್ತಾ ಇದ್ರೆ ಮ್ಯಾಚಿಂಗ್ ನೋಡ್ಬೇಕು ಅಂದ್ರೂ ನೋಡಿ ಹೇಳ್ತಾನೆ ನಾನು. ಧ್ರುವ ಪಂಚಕ ಎಲ್ಲ ನೋಡಿ ನಿಮಗೆ ಮುಹೂರ್ತ ಎಲ್ಲ ಇಟ್ಟು ಕೊಡುವೆ. ಮುಹೂರ್ತ ಅಂಬೋದು 4 ನಿಮಿಷ ತಾನ.
ಆ 4 ನಿಮಿಷ ಮುಹೂರ್ತ ಇಟ್ಟುಕೊಳ್ಳಕ್ಕೆಲ್ಲ ಜಾಸ್ತಿ ಜನಗಳಿಲ್ಲ ಇವಾಗ. ಆ 4 ನಿಮಿಷ ಮುಹೂರ್ತ ಕೂಡ ನಾ ಫಿಕ್ಸ್ ಮಾಡಿ ಕೊಡ್ತೇನೆ. 1.5 ಗಂಟೆ ಹೊತ್ತು ಸ್ಪ್ಯಾನ್ ಕೊಡೋರು, ಆದ್ರೆ ಅದರೊಳಗೆ 4 ನಿಮಿಷ ತನಕ ಸಿಕ್ಕೋದು. ಅದನ್ನ ಬಂದು ಮೊದಲು ಯಾವಾಗ ಸೂಕ್ತವಾದ 13 ನಿಮಿಷ ಇಲ್ಲ 14 ನಿಮಿಷ ಇಲ್ಲ 15 ನಿಮಿಷ ಇಲ್ಲ 16 ನಿಮಿಷ ಬರೋದು. ಆಗ ಒಂದು 4 ನಿಮಿಷ ಇಲ್ಲ 5 ನಿಮಿಷ ಮ್ಯಾಕ್ಸಿಮಮ್, 5ಗೆ ದಾಂಟುದು. ಆದ್ರೆ 3 ಭಾಗವಾಗಿ ವಿಂಗಡಣೆ ಮಾಡಬೇಕು. 15 ಅಂದ್ರೆ 3 ಪಿರಿಚಿದ್ರೆ 5 + 5 + 5. 14 ಅಂದ್ರೆ ಈ ಪಕ್ಕ 5 ಆ ಪಕ್ಕ 5 ಬಿಟ್ಬಿಟ್ಟು ಬಾಕಿ ಇರೋದು 5 ನಿಮಿಷ. ಆ 5 ನಿಮಿಷ ಅಂತ மாதிரி ಮಿಕ್ಸ್ ಮಾಡ್ಕೊಂಬಂದು ಮಿಕ್ಸ್ ಮಾಡಿ ಕೊಡುವೆ. ಯಾರಿಗೆ ಅವಶ್ಯ ಇದೆಯೋ ಬೇಕು ಅಂತ ಹೇಳುವ ಅಂದು. ನಾ ಇದು ಹೇಳೋದು ನನ್ನ ಬಿಸ್ನೆಸ್ಗೋಸ್ಕರ ಇಲ್ಲ. ನನ್ನಿಂದ ಯಾರು ಸಹಾಯ ಆಗಬೇಕು ಅಂದ್ರೆ ನೀವು ಒಂದು ನನ್ನ ಕಾಂಟ್ಯಾಕ್ಟ್ ಮಾಡುವ ಅಂದು, ಮೆಸೇಜ್ ಮಾಡುವ ಅಂದು, ವಾಟ್ಸಪ್ನಾಗ ಮಾಡುವ ಅಂದು, ಆನ್ಲೈನ್ಲೇ ಕೂಡ ಎಲ್ಲ ಹೇಳಿಡುವೆ. ಆ ಸೌಕರ್ಯ ಎಲ್ಲ ಇದೆ. ಇಲ್ಲ ನಿಮ್ಮ ಮನೆ ಬಂದು ಎಲ್ಲಾರು ನಾವು ಭಾಳ ಜನ ಇದ್ದೇವೆ, ಅಷ್ಟು ದೂರ ಬರ್ಲಕ್ಕೆ ಮುಡಿದು ಹಂಗಂದ್ರೆ ನೀವು ನಮ್ಮ ಮನೆಗೆ ಕೂಡ ನೇರ ಬರುವ ಅಂದು. ಬಂದು ನಮ್ಮ ಮನೆ ಹತ್ತಿರ ಬಸ್ ಸ್ಟಾಪ್ ಇದೆ, ನಮ್ಮ ಮನೆ ಮುಂದೆ ಬಸ್ ಸ್ಟಾಪು. ಬಸ್ ಹೇಳಿದ್ರೆ 50 ಮೀಟರ್ಸ್ ನಮ್ಮ ಮನೆ ಬಂದಿರೋದು. ಅದೇ ರೀತಿಯಲ್ಲಿ ಬಂದು ಕೂಡ ನೇರಲಿ ಕೂಡ ಭೇಟಿ ಆಗುವಂದು. ಎಲ್ಲರೂ ಈ ಸದ್ ಉಪಯೋಗ ಪಡಿಸಿನ್ರಿ ನನ್ನ ಜ್ಞಾನಗಳನ್ನ. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣ.